ಅಂದಾಗ ಅದನ್ನು ಕ್ಯೂರ್ ಮಾಡೋದಕ್ಕಿಂತ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಪ್ರಿವೆನ್ಷನ್ ಈಸ್ ಇಂಪಾರ್ಟೆಂಟ್ ದ್ಯಾನ್ ದ ಕ್ಯೂರ್ ಅಂತೇಳಿ. ಹಾಗೆ ಫೆಮಿನಿಸ್ಟ್ ಮೂವ್ಮೆಂಟ್ ಕೂಡ ಏನು ಮಾಡ್ತದೆ ಅಂತ ಹೇಳಿದರೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಡುತ್ತೆ. ಅದು ಜನರನ್ನು ಎಜುಕೇಟ್ ಮಾಡುವಂತಹ ಕೆಲಸವನ್ನು ಮಾಡ್ತದೆ. ಫಾರ್ ದಿಸ್ ಪರ್ಪಸ್ ಸೆಮಿನಾರ್ಸ್, ವರ್ಕ್ಶಾಪ್ ಆ್ಯಂಡ್ ಆಲ್ಸೋ ದ ಕಾನ್ಫರೆನ್ಸಸ್ ಅನ್ನುವಂಥದ್ದು. ಸಮ್ ಆಫ್ ದ ಫೆಮಿನಿಸ್ಟ್ ಆರ್ಗನೈಸೇಷನ್ಸ್ ಆ್ಯಂಡ್ ಆಲ್ಸೋ ದ NGOs ಕಂಡಕ್ಟ್ ದ seminars, workshops, etc. etc. So through these workshops and also the seminars, it tried to create the awareness and tried to educate the society. Next, sixth one, domestic violence. There are two types of violences. One is violence inside the family, another one is violence outside the family. First one, violence inside the family, or it is also known as a domestic violences. Some of the examples for the domestic violences are dowry related harassment, next denial of sufficient food to the female members. Denial of sufficient food to the female members is also considered as a one kind of violences. Next one is misuse of the female servants, wife battering, etc. All these are called as a domestic violences or violences against women inside the ಫ್ಯಾಮಿಲಿ ಅಂತೇಳಿ. ನಾವು ದೌರ್ಜನ್ಯಗಳನ್ನು ನೋಡುವಾಗ ಅಥವಾ ಹಿಂಸೆಗಳನ್ನು ನೋಡುವಾಗ ಎರಡು ಟೈಪಿನ ಹಿಂಸೆಗಳನ್ನು ನೋಡ್ತೇವೆ. ಒಂದು ಕೌಟುಂಬಿಕ ಹಿಂಸೆ ಅಥವಾ ಮನೆಯೊಳಗೆ ನಡೆಯುವಂಥ ಹಿಂಸೆ, ಇನ್ನು ಹೊರಗೆ ಸಮಾಜದ ಅಥವಾ ಸಮಾಜದಲ್ಲಿ ನಡೆಯುವಂಥ ಹಿಂಸೆ. ಅದರಲ್ಲಿ ಡೊಮೆಸ್ಟಿಕ್ ವೈಲೆನ್ಸಸ್ಸಲ್ಲಿ ಯಾವುದು ಬರುತ್ತದೆ ಅಂತ ಹೇಳಿದರೆ ವೈಫ್ ಬ್ಯಾಟರಿಂಗ್ ಅಂತ ಹೇಳಿದರೆ ಕುಡ್ದು ಬಂದು ಹೆಂಡತಿಗೆ ಹೊಡೆಯುವುದಾಗಿರ್ಬೋದು ಅಥವಾ ಮಿಸ್ಯೂಸ್ ಆಫ್ ಫಿಮೇಲ್ ಸರ್ವೆಂಟ್ ಆಗಿರ್ಬೋದು. ನೆಕ್ಸ್ಟ್ ಡಿನೈಲ್ ಆಫ್ ಸಫಿಷಿಯೆಂಟ್ ಫುಡ್ ಆರ್ ದ ನ್ಯೂಟ್ರಿಷಿಯಸ್ ಫುಡ್ ಟು ದ ಫೀಮೇಲ್ ಮೆಂಬರ್ಸ್. ಕೆಲವು ಫ್ಯಾಮಿಲೀಸಲ್ಲಿ ಏನು ಮಾಡ್ತಾರಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಸರಿಯಾದಂಥ ಪೌಷ್ಟಿಕ ಆಹಾರ ಅನ್ನುವಂಥದ್ದು ಕೂಡ ಕೊಡೋದಿಲ್ಲ ಅಥವಾ ಸರಿಯಾದಂಥ ಆಹಾರವನ್ನು ಕೂಡ ಕೊಡೋದಿಲ್ಲ. ಇದು ಕೂಡ ಏನು ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ಕೌಟುಂಬಿಕ ಹಿಂಸೆ ಅಂತಲೇ ಕನ್ಸಿಡರ್ ಮಾಡ್ತೇವೆ. ಯಾಕಂತ ಹೇಳಿದರೆ ಇವತ್ತು ಈ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ನ್ಯೂಟ್ರಿಷಿಯಸ್ ಫುಡ್ ವಿಮೆನ್ಸ್ ಆರ್ ಫೇಸಿಂಗ್ ವೇರಿಯಸ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್. ಅದು ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟಿಂದ ಹಿಡಿದು ಬೇರೆ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ನೆಕ್ಸ್ಟ್ ವೈಲೆನ್ಸ್ ಅಗೇನ್ಸ್ಟ್ ದ ವಿಮೆನ್ ಔಟ್ಸೈಡ್ ದ ಫ್ಯಾಮಿಲೀಸ್ ಅಂತ ಹೇಳುವಾಗ ಅದು ಡೌರಿ ರಿಲೇಟೆಡ್ ಹರಾಸ್ಮೆಂಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಡೊಮೆಸ್ಟಿಕ್ ವೈಲೆನ್ಸಸ್. ಔಟ್ಸೈಡ್ ದ ಫ್ಯಾಮಿಲೀಸ್ಗೆ ಬಂದಾಗ ನಮ್ಗೆ ಯಾವುದು ಗೊತ್ತಾಗ್ತದೆ ಅಂತ ಹೇಳಿದರೆ ಎಲ್ಲ ರೀತಿಯ ಈವ್ ಟೀಸಿಂಗ್, ಚೀಟಿಂಗ್ ದ ವಿಮೆನ್ ಇನ್ ದ ನೇಮ್ ಆಫ್ ಲವ್, acid throwing, etc. etc. Cutting the body organs and use them for the purpose of begging, etc. all considered as violence against women outside the family. So both the violences are considered as a punishable offence. According to the governmental legislation, these two kinds of violences is considered as a punishable offence, but in spite of this legislation, violences against the women inside and also the outside the families ಅದು ಕಡಿಮೆ ಆಗ್ತಾ ಇಲ್ಲ. ಬದಲಾಗಿ ನಮ್ಮಲ್ಲಿ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುವ ಪ್ರಕಾರ violences against the women both inside and also the outside the family are increasing every year ಅಂತೇಳಿ. ಈ ವರ್ಷ ಏನು ಮಹಿಳೆಯರ ವಿರುದ್ಧ ದೌರ್ಜನ್ಯಗಳಾಗಿದೆ ಅದರಿಂದ 2 ಪಟ್ಟಿನಷ್ಟು ದೌರ್ಜನ್ಯಗಳು ಬರುವ ವರ್ಷಕ್ಕೆ ಆಗ್ತದೆ ಅಥವಾ ಇನ್ನೊಂದು ವರ್ಷಕ್ಕೆ ಆಗ್ತದೆ ಅಂತೇಳಿ ಹೇಳ್ತದೆ. ಸೊ ಫೆಮಿನಿಸ್ಟ್ ಮೂವ್ಮೆಂಟ್ ಅನ್ನುವಂಥದ್ದು ಕಾರಣ ಸ್ಟಾರ್ಟ್ ಆಗಲಿಕ್ಕೆ ಇಂಡಿಯಾದಲ್ಲಿ ಏನು ಅಂತ ಹೇಳಿದರೆ, ಸೊ ದಿಸ್ ಕೈಂಡ್ ಆಫ್ ಡೊಮೆಸ್ಟಿಕ್ ವೈಲೆನ್ಸಸ್ ಆಲ್ಸೋ ಲೆಡ್ ದ ವಿಮೆನ್ ಟು ಎಜಿಟೇಟ್ ಟು these problems. So these are about the causes for feminist movement in India. With that, I wind up today's class. Thank you. Good morning, students. In today's class, I am going to explain you the another movement called feminist movement in India. Feminist movement or women's movement. Feminist in India, women's possession a distinct positions, women's enjoyed a distinct positions in family life, and she is considered as equal partner of life. But most of the time in the pre-independent period, the various evil practices
were practiced against to the women, like sati system, Devadasi system, Parda system, etc. etc. In the pre-independent period, many social reformers fought against to all these evils. For example, Raja Ram Mohan Rai, Ishwar Chandra Vidyasagar, etc. All these social reformers, Jyotiba Phule, Savitriba Phule, etc. etc. all these reformers fought against to these evil practices practiced against to the women. One of the social reformers called D.K. Karve in Maharashtra started Hindu widow home in Pune, mainly to protect the interest of the Hindu widows or the widows of Indian society. When we look at the Indian history, the Vedic period or in the ancient period, in the medieval period, etc. etc. When we analyze the positions of the women, one point we understand that, for example, in the ancient period, women's were not considered as a equal like that of men. Though the dress style, dress styles, aspirations, interest of both male and also the female are one and the same, no societies provided equal status and the equal positions to the women. In the ancient period also, women were treated as a second grade citizens, males were treated as a first grade citizens. Hence, to the women's always ಏನಾಗ್ತಿತ್ತು ಅಂತ ಹೇಳಿದರೆ, ಮಹಿಳೆಯರಿಗೆ ನಾವು ಮಹಿಳೆಯರ ಪೊಸಿಷನ್ಸನ್ನು ನಮ್ಮ ದೇಶದಲ್ಲಿ ವಿಮರ್ಶೆ ಮಾಡ್ತಾ ಬಂದಾಗ, ಏನ್ಷಿಯಂಟ್ ಪೀರಿಯಡಿಂದ ಅಥವಾ ಮಾಡರ್ನ್ ಪೀರಿಯಡ್ನ ತನಕ ನಾವು ಮಹಿಳೆಯರ ಪೊಸಿಷನ್ಸ್ನ ಬಗ್ಗೆ ಒಮ್ಮೆ ವಿಮರ್ಶೆ ಮಾಡಲಿಕ್ಕೆ ತೊಡಗಿದರೆ ನಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ಭಾರತದಲ್ಲಿ ಮಾತ್ರವಲ್ಲದೆ ಜಗತ್ತಿನಲ್ಲಿ ನಾವು ನೋಡಿದ್ರೆ ವಿಮೆನ್ಸನ್ನು ಮೇಲ್ನ ಥರ ಈಕ್ವಲ್ ಸ್ಟೇಟಸ್ ಅಥವಾ ಈಕ್ವಲ್ ಪೊಸಿಷನ್ಸನ್ನು ಕೊಟ್ಟದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಪ್ರಾಚೀನ ಟೈಮಲ್ಲಿ ಕೂಡ ಏನಾಗ್ತಿತ್ತು ಅಂತ ಹೇಳಿದರೆ, ವಿಮೆನ್ಸನ್ನು ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಅಂತಲೇ ಟ್ರೀಟ್ ಮಾಡ್ತಿದ್ರು, ಮೇಲನ್ನು ಫಸ್ಟ್ ಗ್ರೇಡ್ ಸಿಟಿಸನ್ಸ್ ಅಂತೇಳಿ ಟ್ರೀಟ್ ಮಾಡ್ತಾಯಿದ್ರು. ಓನ್ಲಿ 1% of the women in Indian society enjoyed equal rights in education, job opportunities and also in the decision making process, etc. etc. Below 1% of the women in India enjoyed equal share like that of men in the field of education, job opportunities, decision making, etc. etc. Most of the time in India, women's interactions in society is always restricted ಅಂತೇಳಿ. ಅದಲ್ಲದೆ ನಾವು ಹಿಂದಿನ ಕಾಲದಲ್ಲಿ ನೋಡೋದಿದ್ರೆ ಬೇರೆ ಬೇರೆ ರೀತಿಯಾದಂತಹ ಇವಿಲ್ ಪ್ರಾಕ್ಟೀಸಸನ್ನು ಕೂಡ ಮಹಿಳೆಯರ ವಿರುದ್ಧ ಪ್ರಾಕ್ಟೀಸ್ ಮಾಡ್ತಾ ಇದ್ದದನ್ನು ನಾವು ಕಾಣ್ತಾ ಬರ್ಬೋದು. ಅದು ಪರ್ದಾ ಸಿಸ್ಟಮ್ ಆಗಿರ್ಬೋದು, ಸತಿ ಸಿಸ್ಟಮ್ ಆಗಿರ್ಬೋದು, ದೇವದಾಸಿ ಸಿಸ್ಟಮ್ ಆಗಿರ್ಬೋದು, ಇಂಥ ಅನೇಕ ಕೆಟ್ಟ ಆಚರಣೆಗಳನ್ನು ಕೂಡ ಮಹಿಳೆಯರ ವಿರುದ್ಧ ಪ್ರಾಕ್ಟೀಸ್ ಮಾಡ್ತಾ ಬಂದಿರುವುದನ್ನು ಕಾಣ್ಬೋದು. ಅಥವಾ ಬಯೋಲಾಜಿಕಲಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಆರ್ ಈಕ್ವಲ್ ಅಂತ ಹೇಳಿದರೂ ಕೂಡ ಯಾವುದೇ ಸಮಾಜದಲ್ಲಿ ಅಥವಾ ಯಾವುದೇ ಹಂತದಲ್ಲಿ ಕೂಡ ಮಹಿಳೆಯರಿಗೆ ಪುರುಷರಿಗೆ ಕೊಟ್ಟಷ್ಟು ಸಮಾನವಾದಂತಹ ಸ್ಥಾನಮಾನ ಅನ್ನುವಂಥದ್ದು ಮಹಿಳೆಯರಿಗೆ ಕೊಟ್ಟಿಲ್ಲ ಅಂಥೇಳಿ ನಾವು ಗೊತ್ತಾಗ್ತದೆ. ಅದಕ್ಕೋಸ್ಕರ ಬೇರೆ ಬೇರೆ ಸೋಷಿಯಲ್ ರಿಫಾರ್ಮರ್ಸ್, ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಹಿಡಿದು ಸಾವಿತ್ರಿಬಾ ಫುಲೆಯ ತನಕ, ಜ್ಯೋತಿಬಾ ಫುಲೆ ಆಗಿರ್ಬೋದು, ಸಾವಿತ್ರಿಬಾ ಫುಲೆ ಆಗಿರ್ಬೋದು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆಗಿರ್ಬೋದು, ಇವರೆಲ್ಲ ಈ ಸಾಮಾಜಿಕ ಪಿಡುಗುಗಳೇನಿದೆ ಅದನ್ನು ಇರಾಡಿಕೇಟ್ ಮಾಡಲಿಕ್ಕೆ ಹೋರಾಟ ಅನ್ನುವಂಥದ್ದು ನಡೆಸ್ತಾರೆ. ಅದರಲ್ಲಿ ಒಬ್ಬರು ಸೋಷಿಯಲ್ ರಿಫಾರ್ಮರ್ ಆದಂತಹ D.K. ಕರ್ವೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಟು ಇರಾಡಿಕೇಟ್ ಇದು ಈ ಸಿಸ್ಟಮ್, ವಿಡೋ ಸಿಸ್ಟಮ್ ಅನ್ನುವಂಥದ್ದು ಏನಿದೆ ಅದನ್ನು ಇರಾಡಿಕೇಟ್ ಮಾಡೋದಕ್ಕೋಸ್ಕರ ಅಥವಾ ವಿಡೋಸ್ಗಳಿಗೋಸ್ಕರವೇ, ಹಿಂದೂ ವಿಡೋಸ್ಗಳಿಗೋಸ್ಕರ ಪುಣೆಯಲ್ಲಿ ಹಿಂದೂ ವಿಡೋಸ್ ಹೋಮ್ ಅನ್ನುವಂಥದ್ದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಫೆಮಿನಿಸ್ಟ್ ಮೂವ್ಮೆಂಟ್ is started in India mainly to protect the interest of the women community. According to the Collins Dictionary, feminist movement means, feminist movement in totality is against to the global exploitation of women and the subordination of women to men. Collins Dictionary says that feminist movement is totally against to the global exploitation of women.
exploitation, harassment, all these are common problem faced by not only the Indian women. The exploitation and harassment against the women is common in almost all the parts of ದ ವರ್ಲ್ಡ್ ಅಂತೇಳಿ. ನಾವು ಎಕ್ಸ್ಪ್ಲಾಯ್ಟೇಷನ್ಸ್ ಅಥವಾ ಹೆರಾಸ್ಮೆಂಟ್ಗಳು ಭಾರತದಲ್ಲಿ ಮಾತ್ರ ಆಗ್ತಾ ಇದೆಯಾ ಅಂತೇಳಿ ಮಹಿಳೆಯರ ಬಗ್ಗೆ ನೋಡ್ತಾ ಹೋದರೆ ಭಾರತದಲ್ಲಿ ಮಾತ್ರ ಮಹಿಳೆಯರ ವಿರುದ್ಧ ದೌರ್ಜನ್ಯಗಳು, ಶೋಷಣೆಗಳು ಆಗುವುದಲ್ಲ. ವಿದೇಶಗಳಲ್ಲಿ ನಾವು ನೋಡೋದಿದ್ರೂ ಕೂಡ ಮಹಿಳೆಯರ ಮೇಲೆ ನಿರಂತರ ದೌರ್ಜನ್ಯಗಳು ಅಥವಾ ಶೋಷಣೆಗಳು ಆಗ್ತಾ ಇರುವುದನ್ನು ನಾವು ಕಾಣ್ತಾ ಬರ್ಬೋದು. ಅದಕ್ಕೆ ಈ ಕಾಲೇಜ್ ಡಿಕ್ಷನರಿಯ ಪ್ರಕಾರ ಫೆಮಿನಿಸ್ಟ್ ಮೂವ್ಮೆಂಟ್ ಅಂದರೆ ಏನು? ಮಹಿಳಾ ಪರ ಹೋರಾಟ ಅಂತ ಹೇಳಿದರೆ ಅದು ಎಲ್ಲ ಮಹಿಳೆಯರ ವಿರುದ್ಧ ನಡೆಯುವಂತಹ ದೌರ್ಜನ್ಯಗಳಾಗಿರ್ಬೋದು, ಶೋಷಣೆಗಳಾಗಿರ್ಬೋದು, ಅದರ ವಿರುದ್ಧ ನಡೆಯುವಂತಹ ಹೋರಾಟ ಅಂತೇಳಿ. ಅದು ಒಂದು, ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ದ ಪರ್ಟಿಕ್ಯುಲರ್ ಸ್ಟೇಟ್ ಆರ್ ದ ಪರ್ಟಿಕ್ಯುಲರ್ ನೇಷನ್ ಅಂತೇಳಿ. ಇಟ್ ಈಸ್ ಎ ವರ್ಲ್ಡ್ ವೈಡ್ ಮೂಮೆಂಟ್ ಅಂತೇಳಿ. ಫೆಮಿನಿಸ್ಟ್ ಮೂಮೆಂಟ್ ಈಸ್ ಎ ವರ್ಲ್ಡ್ ವೈಡ್ ಮೂಮೆಂಟ್. ದ ಮೇನ್ ಇಂಟ್ರೆಸ್ಟ್ ಆಫ್ ದ ಫೆಮಿನಿಸ್ಟ್ ಮೂಮೆಂಟ್ ಈಸ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಎಕ್ಸ್ಪ್ಲಾಯ್ಟೆಡ್ ಆ್ಯಂಡ್ ಆಲ್ಸೋ ದ ಹೆರಾಸ್ಡ್ ವಿಮೆನ್ ಅಂತೇಳಿ. ಹಾಗಾಗಿ ಇದರ ಮೇನ್ ಇಂಟ್ರೆಸ್ಟ್ ಏನು ಫೆಮಿನಿಸ್ಟ್ ಮೂಮೆಂಟ್ ಇದು ಅಂತ ಹೇಳಿದರೆ, ಮಹಿಳೆಯರ ಹಿತಾಸಕ್ತಿಗಳನ್ನು ಪ್ರೊಟೆಕ್ಟ್ ಮಾಡುವುದೇ ಈ ಮಹಿಳಾ ಪರ ಚಳುವಳಿಯ ಮುಖ್ಯ ಉದ್ದೇಶ ಅಂತೇಳಿ ಹೇಳ್ಬೋದು. ನಾವು ಇಂಡಿಯಾವನ್ನು ತಗೊಂಡು ನೋಡೋದಿದ್ರೆ ನಮ್ಮಲ್ಲಿ ಪುರಾಣಗಳಲ್ಲಾಗಿರ್ಬೋದು ಅಥವಾ ಚರಿತ್ರೆಗಳಲ್ಲೇ ಏನು ಮಾಡಿದೆ ಅಂತ ಹೇಳಿದರೆ, ನಮ್ಮ ದೇಶ ಅನ್ನುವಂಥದ್ದು ಮಹಿಳೆಯರಿಗೆ ಕೊಟ್ಟಷ್ಟು ಸ್ಥಾನವನ್ನು ಅಥವಾ ಆ ಗೌರವವನ್ನು ಬೇರೆ ಯಾವುದೇ ದೇಶ ಅನ್ನುವಂಥದ್ದು ಕೊಟ್ಟಿಲ್ಲ ಅಂತೇಳಿ ಹೇಳ್ಬೋದು. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ನಾವು ಮಹಿಳೆಯರ ವಿರುದ್ಧ ಶೋಷಣೆಗಳು ಅನ್ನುವಂಥದ್ದು ನಡೆಯುತ್ತಾ ಬಂದಿದೆ. ಅದರರ್ಥ ಇಟ್ ಡಸ್ ನಾಟ್ ಮೀನ್ ದ್ಯಾಟ್ ಟುಡೇ ದ ಇಂಡಿಯನ್ ವಿಮೆನ್ ಆರ್ ನಾಟ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಆಲ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್. ಫಾರ್ ಎಕ್ಸಾಂಪಲ್, some of the evil practices like sati system, parda system, devadasi system, etc., all these evil practices is not practiced against the women today. But it does not mean that today Indian women completely free from all these kinds of evil practices ಅಂತೇಳಿ. ನಮಗೆ ಈಗ ಕೂಡ ನಾವು ನೋಡಿದ್ರೆ ಮಹಿಳೆಯರಿಗೀಗ ಮುಂಚಿನ ತರಹ ಸಮಸ್ಯೆಗಳಿಲ್ಲ. ಪರ್ದಾ ಸಿಸ್ಟಮ್ ಈಗಿಲ್ಲ, ಸತಿ ಸಿಸ್ಟಮ್ ಇಲ್ಲ, ದೇವದಾಸಿ ಸಿಸ್ಟಮ್ ಇಲ್ಲ, ಚೈಲ್ಡ್ ಮ್ಯಾರೇಜಸ್ ಅನ್ನುವಂಥದ್ದು ಹೆಚ್ಚು ಇಲ್ಲ. ಆದರೆ ಇವತ್ತು ಕೂಡ ಮಹಿಳೆಯರು ಬೇರೆ ಬೇರೆ ಸಮಸ್ಯೆಗಳು ಅನ್ನುವಂಥದ್ದನ್ನು ಎದುರಿಸ್ತಿದ್ದಾರೆ. ಈ ಫೆಮಿನಿಸ್ಟ್ ಮೂಮೆಂಟ್ ಯಾಕಾಯಿತು ಅಂತ ಹೇಳಿದರೆ, ಫೆಮಿನಿಸ್ಟ್ ಮೂಮೆಂಟ್ ಅನ್ನುವಂಥದ್ದು ಸ್ಟಾರ್ಟೆಡ್ ಇನ್ ಇಂಡಿಯಾ, ಆಗಲೇ ಹೇಳಿದ ಹಾಗೆ ಮೇನ್ಲಿ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ವಿಮೆನ್ ಕಮ್ಯುನಿಟಿ ಇನ್ ಇಂಡಿಯಾ. ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸಮ್ ಆಫ್ ದ ಕಾಸಸ್ ಫಾರ್ ಫೆಮಿನಿಸ್ಟ್ ಮೂಮೆಂಟ್ in India. The first cause for the feminist movement in India is inequality. Inequality or ಅಸಮಾನತೆ ಅಂತೇಳಿ. ಯಾಕೆ ಫೆಮಿನಿಸ್ಟ್ ಮೂಮೆಂಟ್ ಈಸ್ ಸ್ಟಾರ್ಟೆಡ್ ಮೇನ್ಲಿ ಟು ಎಂಡ್ ದ ಇನ್ಇಕ್ವಾಲಿಟಿ ಆರ್ ಮೇನ್ಲಿ ಟು ಇರಾಡಿಕೇಟ್ ದ ಇನ್ಇಕ್ವಾಲಿಟಿ ಆರ್ ಡಿಸ್ಕ್ರಿಮಿನೇಷನ್ etc. Discriminations or inequality is a common problem faced by the Indian women. Discriminations creates or inequalities creates many problems within our country. Though both male and female are born equal, Rousseau says that all men are born equal, or both male and female are born equal, they are not treated as a equal. ಹೆಚ್ಚಿನ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಗೊತ್ತಿದೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಹುಟ್ಟುವಾಗ ಸಮಾನವಾಗಿ ಹುಟ್ಟುತ್ತಾರೆ ಅಥವಾ ಎಲ್ಲರೂ ಕೂಡ ಸಮಾನರು. ಆದರೆ ಬೆಳೀತಾ ಅವರನ್ನು ಸಮಾನವಾಗಿ ಟ್ರೀಟ್ ಅನ್ನುವಂಥದ್ದು ಮಾಡೋದೇ ಇಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಕನ್ಸಿಡರ್ಸ್ ದ್ಯಾಟ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಆರ್ ದ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ಹೆನ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ equal rights and equal liberty status to both male and also the ಫೀಮೇಲ್. ಅದಕ್ಕಿಂತ ಜಾಸ್ತಿಯಾಗಿ ಹೇಳೋದಿದ್ರೆ, ಈಗ ನಮ್ಮ ಸಂವಿಧಾನವೇ ಏನು ಹೇಳಿದೆ ಅಂತ ಹೇಳಿದರೆ, ಬೋತ್ ಆರ್ ದ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ ಅಂತೇಳಿ. ಎಲ್ಲಿ ಕೂಡ ಡಿಸ್ಕ್ರಿಮಿನೇಷನ್ಸ್ ಅನ್ನುವಂಥದ್ದು ಮಾಡಿಲ್ಲ. ಆದರೆ ಸೊಸೈಟಿ ಪ್ರಾಕ್ಟೀಸ್ಡ್ ಡಿಸ್ಕ್ರಿಮಿನೇಷನ್ಸ್ ಆ್ಯಂಡ್ ಆಲ್ಸೋ ದ ಇನ್ಇಕ್ವಾಲಿಟಿ against to the female community. For example, because of these inequalities or the discrimination or inequality means preferential treatment to the male over the female.
ಈ ಡಿಸ್ಕ್ರಿಮಿನೇಷನ್ ಅಥವಾ ಇನ್ಇಕ್ವಾಲಿಟಿಯಿಂದಾಗಿ ಇವತ್ತು ಮಹಿಳೆಯರು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ದಾರೆ ಅಂತೇಳಿ. ಅದೇನು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ದ ಸೆನ್ಸಸ್ ರಿಪೋರ್ಟ್ಸ್ ರಿವೀಲ್ಸ್ ದ್ಯಾಟ್ ಇಯರ್ ಬೈ ಇಯರ್ ದ ಫೀಮೇಲ್ ಪಾಪ್ಯುಲೇಷನ್ ಈಸ್ ಡಿಕ್ಲೈನಿಂಗ್ ಇನ್ ಇಂಡಿಯಾ ಅಂತೇಳಿ. ನೆಕ್ಸ್ಟ್ ಎನದರ್ ಪ್ರಾಬ್ಲಮ್ ಈಸ್ ಫಿಮೇಲ್ ಪಾರ್ಟಿಸೈಡ್ ಆ್ಯಂಡ್ ಫಿಮೇಲ್ ಇನ್ಫೆಂಟಿಸೈಡ್. ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ಆಲ್ಸೋ ಕಾಮನ್ ಇನ್ ಇಂಡಿಯಾ. ಫಿಮೇಲ್ ಇನ್ಫೆಂಟಿಸೈಡ್ ಆ್ಯಂಡ್ ಫಿಮೇಲ್ ಪಾರ್ಟಿಸೈಡ್. ಫಿಮೇಲ್ ಪಾರ್ಟಿಸೈಡ್ ಮತ್ತು ಫಿಮೇಲ್ ಇನ್ಫೆಂಟಿಸೈಡ್ ಅಂತ ಹೇಳಿದರೆ, ಫಿಮೇಲ್ ಪಾರ್ಟಿಸೈಡ್ ಮೀನ್ಸ್ ದ ಪ್ರಾಕ್ಟೀಸ್ ಆಫ್ ಕಿಲ್ಲಿಂಗ್ ದ ಫೀಮೇಲ್ ಬೇಬೀಸ್ ಬಿಫೋರ್ ಶಿ ಈಸ್ born. Female particide means it is the practice of killing the female babies before she is born. Female infanticide ಅಂತ ಹೇಳಿದರೆ the practice of killing the female babies after she is born or as soon as she is born. ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ ಎಲ್ಲ ಸಮಸ್ಯೆಗಳು ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿದೆ. ಸೊ ಇನ್ ಆರ್ಡರ್ ಟು ಎಂಡ್ ಆಲ್ ದೀಸ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ಸೋ ಟು ಎಂಡ್ ಆಲ್ ದೀಸ್ ಕೈಂಡ್ಸ್ ಆಫ್ ಡಿಸ್ಕ್ರಿಮಿನೇಷನ್ಸ್, ಯಾಕೆ ಇದನ್ನು ನಾವು ಇನ್ಇಕ್ವಾಲಿಟೀಸ್ ಅಂತ ಹೇಳ್ತೇವೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಟೈಮ್ ಇನ್ ಇಂಡಿಯಾ ಪಾರ್ಟಿಸೈಡ್ ಆ್ಯಂಡ್ ಆಲ್ಸೋ ದ ಇನ್ಫೆಂಟಿಸೈಡ್ ಈಸ್ ಆಲ್ವೇಸ್ ಪ್ರಾಕ್ಟೀಸ್ಡ್ ಎಗೇನ್ಸ್ಟ್ ಟು ದ ಫೀಮೇಲ್ ಬೇಬೀಸ್, ವೆರಿ ರ್ಯಾರ್ಲಿ ಎಗೇನ್ಸ್ಟ್ ಟು ದ ಮೇಲ್ ಬೇಬೀಸ್ ಅಂತೇಳಿ. ನಮ್ಮಲ್ಲಿ ಭ್ರೂಣ ಹತ್ಯೆ ಅಥವಾ ಮಕ್ಕಳ ಹತ್ಯೆ ಯಾವಾಗ ಆಗ್ತದೆ ಅಂತ ಹೇಳಿದರೆ, ಆ ಮಗು ಹೆಣ್ಣು ಮಗುವಾಗಿದ್ದಾಗ ಮಾತ್ರ ನಮ್ಮಲ್ಲಿ ಶಿಶು ಹತ್ಯೆ ಆಗ್ತದೆ, ಭ್ರೂಣ ಹತ್ಯೆ ಅನ್ನುವಂಥದ್ದು ಆಗ್ತದೆ. ಅದು ಮಗು ಗಂಡು ಆಗಿದ್ದಾಗ ಪಾರ್ಟಿಸೈಡ್ ಆ್ಯಂಡ್ ಆಲ್ಸೋ ದ ಇನ್ಫೆಂಟಿಸೈಡ್, ದೀಸ್ ಪ್ರಾಬ್ಲಮ್ ಈಸ್ ವೆರಿ ವೆರಿ ಲೆಸ್. ದಟ್ ಈಸ್ ವೈ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಡಿಸ್ಕ್ರಿಮಿನೇಷನ್ಸ್ ಆರ್ ದ inequality against to the women. So the feminist movement mainly started to end this kind of inequality or the discrimination. Next, second cause for the feminist movement in India is the evils of dowry. Another common problem today, according to the governmental legislations, dowry taking and dowry giving both are considered as a punishable offence. Dowry Prohibitions Act says that dowry taking and dowry giving both are considered as a punishable offence. But this dowry system created many problems within our society. The Crime Record Bureau says that every day 17 dowry death cases takes place in India, and dowry death cases is more in urban areas compared to the rural areas among the educated families. Dowry problem is more in urban areas among the educated families compared to the rural areas. So the dowry ಇನ್ನೊಂದು ಕಾರಣ ಫೆಮಿನಿಸ್ಟ್ ಮೂಮೆಂಟ್ ಆಗಲಿಕ್ಕೆ ಏನು ಅಂತ ಹೇಳಿದರೆ, ಬಿಕಾಸ್ ಆಫ್ ದ ಡೌರಿ ಸಿಸ್ಟಮ್ ಇನ್ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ the female babies are considered as a burden to the family. Because why female babies are considered as a burden to the family? Only because when the female baby is born, the parents ಏನು ಮಾಡಬೇಕಾಗ್ತದೆ ಅಂತ ಹೇಳಿದರೆ, ನಮಗೆ ಈಗಲೂ ಕೂಡ ನಾರ್ದರ್ನ್ ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ ನಾವು ನೋಡ್ತಾ ಬಂದರೆ ಕಂಪೇರ್ಡ್ ಟು ದ ಸದರ್ನ್ ಪಾರ್ಟ್ಸ್, ನಮಗೆ ದಕ್ಷಿಣ ಭಾಗಗಳಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಕಾಣೋದು ಕಡಿಮೆ. ಆದರೆ ಉತ್ತರ ಭಾಗಗಳಲ್ಲಿ ನಾವು ನೋಡಿದರೆ ಪಂಜಾಬ್, ಉತ್ತರ ಪ್ರದೇಶ್, ಬಿಹಾರ್ ಎಕ್ಸೆಟ್ರಾ ರಾಜಸ್ಥಾನ್ ಎಕ್ಸೆಟ್ರಾ ಇವತ್ತಿಗೂ ಕೂಡ ಫೀಮೇಲ್ ಬೇಬೀಸ್ ಆರ್ ಕನ್ಸಿಡರ್ಡ್ ಆಸ್ ಎ ಬರ್ಡನ್ ಟು ದ ಫ್ಯಾಮಿಲಿ ಆರ್ ಕರ್ಸ್ ಟು ದ ಫ್ಯಾಮಿಲಿ ಅಂತೇಳಿ. ಯಾಕಂತ ಹೇಳಿದರೆ, ಯಾಕೆ ಅವರು ಹೆಣ್ಣು ಮಗು ಅಂತ ಹೇಳಿದರೆ ಅದೊಂದು ಭಾರ ಅಂತ ತಿಳ್ಕೊಳ್ತಾರೆ ಅಂತ ಹೇಳಿದರೆ, ಮದುವೆ ಆಗುವ ಟೈಮಲ್ಲಿ ಅವರಿಗೆ ತುಂಬ ವರದಕ್ಷಿಣೆ ಅನ್ನುವಂಥದ್ದು ಕೊಡಬೇಕಾಗ್ತದೆ. ಅದೇ ಗಂಡು ಮಕ್ಕಳಾದರೆ ಏನಾಗ್ತದೆ ಅಂತ ಹೇಳಿದರೆ, ಅವರೇನು ಖರ್ಚು ಮಾಡಿದರೆ ಅದೆಲ್ಲ ಅವರಿಗೆ ಅದು ಒಂದು ಇನ್ವೆಸ್ಟ್ಮೆಂಟ್ ಆಗ್ತದೆ, ಅಥವಾ ಅದು ಪ್ರಾಫಿಟ್ ರೂಪದಲ್ಲಿ ವಾಪಸ್ ಅವರಿಗೆ ರಿಟರ್ನ್ ಬರ್ತದೆ. ಹಾಗಾಗಿ ಸಮ್ ಆಫ್ ದ ಫ್ಯಾಮಿಲೀಸ್ ಫೀಮೇಲ್ ಬೇಬೀಸ್ ಆರ್ ಕನ್ಸಿಡರ್ಡ್ ಆಸ್ ಎ ಬರ್ಡನ್ ಟು ದ ಫ್ಯಾಮಿಲಿ. ಸೊ ಟು ಎಂಡ್ ದ evils of dowry, the feminist movement is started in India. Because of the dowry system, the most of the women ಅನ್ನುವಂಥದ್ದು ಏನು ಮಾಡಿದ್ದಾರೆ ಅಂತ ಹೇಳಿದರೆ lost their life. So to end all these kinds of problems, the feminist movement is started in India. Third cause for feminist movement in India is denial of human rights.
ಡಿನಯಲ್ ಆಫ್ ಹ್ಯೂಮನ್ ರೈಟ್ಸ್ ಮೀನ್ಸ್ ಮಹಿಳೆಯರಿಗೆ ಬೇಕಾದಂತಹ ಬೇಸಿಕ್ ಆಗಿರುವಂತಹ ಹ್ಯೂಮನ್ ರೈಟ್ನ ಕೊರತೆ, ಮಾನವ ಹಕ್ಕುಗಳನ್ನು ಕೊಡದೇ ಇರುವುದೇ ಮಹಿಳಾ ಚಳುವಳಿ ಭಾರತದಲ್ಲಿ ಸ್ಟಾರ್ಟ್ ಆಗಲಿಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ ಇನ್ ಇಂಡಿಯಾ the basic human right of every individual is, first one, right to life. Second basic right is right to liberty. Right to life is considered as one of the basic right of every human being. Second one is right to liberty. Third basic human right of every individual is freedom of speech and expression. ಪ್ರತಿ ಮಾನವನಿಗೆ ಬೇಕಾಗಿರುವಂತಹ ಒಂದು ಮೂಲಭೂತವಾದಂತಹ ಮಾನವ ಹಕ್ಕು ಯಾವುದು ಅಂತ ಹೇಳಿದರೆ ಬದುಕುವ ಹಕ್ಕು. ಆದರೆ ಮೋಸ್ಟ್ ಆಫ್ ದ ಟೈಮ್ ಇನ್ ಇಂಡಿಯಾ ದ ರೈಟ್ ಟು ಲೈಫ್ ಆಫ್ ದ ವಿಮೆನ್ ಆರ್ ದ girl children is depends on the male members of the family. The existence or the survival of the females or the women in India is depends on the male members of the family. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ದ ಬೇಸಿಕ್ ಹ್ಯೂಮನ್ ರೈಟ್ಸ್ ಆರ್ ಡಿನೈಡ್ ಟು ದ ಫೀಮೇಲ್ ಕಮ್ಯುನಿಟಿ ಆರ್ ದ ವಿಮೆನ್ ಕಮ್ಯುನಿಟಿ ಇನ್ ಇಂಡಿಯಾ. ಕೆಲವೊಂದು ಸಂದರ್ಭದಲ್ಲಿ ಮಹಿಳೆಯರಿಗೆ ಬದುಕುವ ಹಕ್ಕನ್ನೇ ಕೊಡಲಾಗುವುದಿಲ್ಲ ಅಥವಾ ಬದುಕುವ ಹಕ್ಕನ್ನೇ ಬೇರೆ ಬೇರೆ ರೂಪದಲ್ಲಿ ಕಸಿದುಕೊಳ್ಳಲಾಗ್ತದೆ ಅಂತೇಳಿ. ಸೆಕೆಂಡ್ ಬೇಸಿಕ್ ಹ್ಯೂಮನ್ ರೈಟ್ ಆಫ್ ಎವ್ರಿ ಇಂಡಿವಿಜುವಲ್ ಈಸ್ ರೈಟ್ ಟು ಲಿಬರ್ಟಿ. ಪ್ರತಿಯೊಬ್ಬ ವ್ಯಕ್ತಿಗೆ ಯಾವಾಗ ವೆನ್ ಅವರ್ ರೈಟ್ ಟು ಲೈಫ್ ಬಿಕಮ್ಸ್ ಇಫೆಕ್ಟಿವ್ ಅಂತ ಹೇಳಿದರೆ ವೆನ್ ವಿ ಹ್ಯಾವ್ ದ freedom and also the liberty, then only our right to life becomes effective. ಯಾವುದೇ ಒಬ್ಬ ವ್ಯಕ್ತಿಯ ಬದುಕುವ ಹಕ್ಕು ಪರಿಣಾಮಕಾರಿಯಾಗಬೇಕು ಅಂತಿದ್ರೆ ಅವನಿಗೆ ಬೇಕಾಗಿರುವುದು ಇನ್ನೊಂದು ಮುಖ್ಯವಾದಂಥ ಹಕ್ಕು ಯಾವುದು ಅಂತ ಹೇಳಿದ್ರೆ ಅವನಿಗೆ ಬೇಕಾದ ಹಾಗೆ ಜೀವಿಸುವಂಥ ಸ್ವಾತಂತ್ರ್ಯ ಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ಬೇಕಾದ ರೀತಿಯಲ್ಲಿ ಜೀವಿಸಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ದೆನ್ ದೆರ್ ಇಸ್ ನೋ ಮೀನಿಂಗ್ ಟು ದ ರೈಟ್ ಟು ಲೈಫ್ ಆಫ್ ದ ಪರ್ಸನ್ ಅಂತೇಳಿ. ನೆಕ್ಸ್ಟ್ ಥರ್ಡ್ ಬೇಸಿಕ್ ಹ್ಯೂಮನ್ ರೈಟ್ ಆಫ್ ಎವ್ರಿ ಇಂಡಿವಿಜುವಲ್ ಈಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಮಾತಾಡುವಂಥ ಸ್ವಾತಂತ್ರ್ಯ ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ. ಹಾಗಿದ್ದಾಗ ಮಾತ್ರ ಎನಿ ಇಂಡಿವಿಜುವಲ್ ಈಸ್ ಕನ್ಸಿಡರ್ಡ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಬಟ್ ಆಲ್ ದೀಸ್ ತ್ರೀ ಬೇಸಿಕ್ ಹ್ಯೂಮನ್ ರೈಟ್ಸ್ ಆರ್ ಡಿನೈಡ್ ಟು ದ ಫೀಮೇಲ್ ಕಮ್ಯುನಿಟಿ even today. So to create the awareness among the female community or to create awareness among all the people, the feminist movement also started or it started mainly to protect the interest of the female community. ಹಾಗಾಗಿ ಈ ಎಲ್ಲ ಸಮಸ್ಯೆಗಳೇನಿದೆ ಭಾರತ ಮಹಿಳೆಯರು ಫೇಸ್ ಮಾಡ್ತಿರುವಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಸಮಾಜದ ಎಲ್ಲರಲ್ಲಿ ಅರಿವನ್ನು ಮೂಡಿಸೋದಕ್ಕೋಸ್ಕರವೇ ಫೆಮಿನಿಸ್ಟ್ ಮೂಮೆಂಟ್ ಅನ್ನುವಂಥದ್ದು ಸ್ಟಾರ್ಟ್ ಆಯಿತು ಅಂತೇಳಿ ಹೇಳ್ಬೋದು. ಯಾಕಂತ ಹೇಳಿದರೆ ವೆನ್ ದ ಹೋಲ್ ಸೊಸೈಟಿ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ಸೋ ದ ಪ್ರಾಬ್ಲಮ್ಸ್ ಆಫ್ ದ female or the women, then only we can resolve or solve some of the women's related problems. Therefore gender educations or the gender equity education is very important not only to the female community. ಎಲ್ಲ ಜನರಿಗೆ ಕೂಡ ಈ ಎಜುಕೇಷನ್ ಅನ್ನುವಂಥದ್ದು ತುಂಬ ಅಗತ್ಯ. ಯಾಕಂತ ಹೇಳಿದರೆ ಯಾವಾಗ ನಮಗೆಲ್ಲರಿಗೆ ಕೂಡ ಮಹಿಳೆಯರ ಸಮಸ್ಯೆಗಳೇನು ಅಥವಾ ಮಹಿಳೆಯರಿಗೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅನ್ನೋದು ಅಂತೇಳಿ ಗೊತ್ತಾಗ್ತದೆ, ಆವಾಗ ನಾವು ವಿ ಕ್ಯಾನ್ ಕ್ರಿಯೇಟ್ ಎ ಸೊಸೈಟಿ ವಿಚ್ ಇಸ್ ಫ್ರೀ ಫ್ರಮ್ ಆಲ್ ಕೈಂಡ್ಸ್ ಆಫ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತೇಳಿ. ಹಾಗಾಗಿ ಈ ಜೆಂಡರ್ ಇಕ್ವಿಟಿ ಅನ್ನುವಂಥ ಎಜುಕೇಷನ್ ಅನ್ನುವಂಥದ್ದು ಖಾಲಿ ಮಹಿಳೆಯರಿಗೆ ಮಾತ್ರ ಬೇಕಾಗಿರುವುದಲ್ಲ ಅಥವಾ ಹೆಣ್ಣು ಮಕ್ಕಳಿಗೆ ಮಾತ್ರ ಬೇಕಾಗಿರುವುದಲ್ಲ, ಈ ಥರ ಎಜುಕೇಷನ್ ಅನ್ನುವಂಥದ್ದು ಗಂಡು ಮಕ್ಕಳಿಗೂ ಕೂಡ ಬೇಕು. ಯಾಕಂತಂದರೆ ನಮ್ಮಲ್ಲಿ ಏನು ಮಾತಿದೆ ಅಂತ ಹೇಳಿದರೆ ಅದು ಗರ್ಲ್ಸ್ ಇರ್ಬೋದು ಬಾಯ್ಸ್ ಇರ್ಬೋದು ಅವರಿಬ್ಬರೂ ಕೂಡ ಬೋತ್ ಆರ್ ದ ಐಸ್ ಆಫ್ ದ ಸೊಸೈಟಿ ಅಂತೇಳಿ, ಅವರಿಬ್ಬರೂ ಕೂಡ ಸಮಾಜದ ಎರಡು ಕಣ್ಣುಗಳಿದ್ದಾಗೆ. ಹಾಗಾಗಿ ಈ ರೀತಿಯ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಫೆಮಿನಿಸ್ಟ್ ಮೂಮೆಂಟ್ started or in some areas feminist movement is started mainly to create the awareness among the individual about all these facts. Next fourth cause for feminist movement is social strata based on gender. Social strata based on gender. Indian society in the ancient period, the society divides the tasks
tasks into two types, male task and also the female task. For example, some tasks like hunting, fighting, fishing, etc., etc., were considered as a male task. Some other tasks like domestic works, child rearing, food preparations, etc., were considered as a female task. In the modern period also, some tasks are considered as a male task and some tasks are considered as a female task, but today some of the females equally participated in all walks of life like that of men. ಆದರೆ ಇವತ್ತಿಗೆ ಕೂಡ ನಾವು ಸಮಾಜದಲ್ಲಿ ನೋಡೋದಿದ್ರೆ ನಮ್ಮ ಸಮಾಜದಲ್ಲಿ ಮೇಲಿಗೆ ಸಿಕ್ಕಿದಷ್ಟೇ ಸ್ವಾತಂತ್ರ್ಯ ಅನ್ನುವಂಥದ್ದು ಫೀಮೇಲಿಗೆ ಸಿಗ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ತುಂಬ ಸಮಯದ ತನಕ ನಮ್ಮಲ್ಲಿ ಇವತ್ತು ಮಹಿಳೆಯರು ಎಂಟರ್ ಆಗದ ಜಾಗ ಇಲ್ಲ ಅಂತೇಳಿ ಹೇಳ್ತೇವೆ ನಾವು. ತುಂಬ ಸಮಯದ ತನಕ ನಮ್ಮಲ್ಲಿ ಆರ್ಮಿಯಲ್ಲಿ ಯಾರಿಗೆ ಮಾತ್ರ ಅವಕಾಶಗಳಿತ್ತು ಅಂತ ಹೇಳಿದರೆ ಮೇಲ್ ಮೆಂಬರ್ಸ್ಗೆ ಮಾತ್ರ ಅವಕಾಶಗಳಿತ್ತು. ಇತ್ತೀಚೆಗೆ ನಮ್ಮಲ್ಲಿ ವಾರ್ ಹೆಲಿಕಾಪ್ಟರಿಂದ ಹಿಡಿದು ಎಲ್ಲದರಲ್ಲಿ ಕೂಡ ನಾವು ಯಾರ್ದು ಪಾರ್ಟಿಸಿಪೇಷನ್ ಕಾಣ್ತೇವೆ ಅಂತ ಹೇಳಿದರೆ ಸೋಲ್ಜರ್ಸ್ ಆಗಿ ಮಹಿಳೆಯರಿದ್ದಾರೆ, ಫೈಟರ್ ಜೆಟ್ಗಳ ಪೈಲಟ್ಗಳಾಗಿ ನಮ್ಮಲ್ಲಿ ಮಹಿಳೆಯರಿದ್ದಾರೆ, ನೇವಿಯಲ್ಲಿ ಮಹಿಳೆಯರಿದ್ದಾರೆ, ಎಲ್ಲ ಫೀಲ್ಡಲ್ಲಿ ಕೂಡ ಮಹಿಳೆಯರಿದ್ದಾರೆ. ಇದರರ್ಥ ಈ ಎಲ್ಲ ಆಪರ್ಚುನಿಟೀಸ್ ಅನ್ನುವಂಥದ್ದು ಎಲ್ಲ ಮಹಿಳೆಯರಿಗೆ ಸಿಕ್ಕಿದೆ ಅಂತೇಳಿ ಅರ್ಥ ಅಲ್ಲ. ಇವತ್ತಿಗೂ ಕೂಡ ಎಸ್ಪೆಷಲಿ the women who belongs to the lower caste, scheduled caste and also the scheduled tribe are facing the various problems ಅಂತೇಳಿ. ಈ ರೀತಿಯಾಗಿ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸನ್ನು ಮಹಿಳೆಯರು ಅನ್ನುವಂಥದ್ದು ಫೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯ ಏನು ಪ್ರಾಬ್ಲಮ್ಸ್ ಅನ್ನುವಂಥದ್ದು ಏನಿದೆ ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಎಂಡ್ ಮಾಡೋದ್ರ ಮೂಲಕ ಮಹಿಳೆಯರಿಗೆ ಟು ಗಿವ್ ದ ಈಕ್ವಲ್ ಸ್ಟೇಟಸ್ to the females like that of men, the feminist movement is started in India. Next, fifth cause for feminist movement in India is sexual abuse and molestation. One of the problem and also one of the main challenge before Indian women in the present period is sexual abuse and also the molestation. Sexual abuse means misuse of women or girl child for the illegal purpose or the sexual purpose. It is one of the main challenge before girl children or the women in the present period. As I said earlier, today some of the evil practices which was practiced in the ancient period like the Parda system, Sati system, Devadasi system, we cannot see in all these problems today in our country. ಆದರೆ ಇವತ್ತು ಅಂತಹ ಸಮಸ್ಯೆಗಳಿಲ್ಲದೇ ಇರ್ಬೋದು, ಆದರೆ ಇವತ್ತು ಬೇರೆ ಬೇರೆ ಹೊಸ ಸಮಸ್ಯೆಗಳು ಅನ್ನುವಂಥ ನಮ್ಮ ಸಮಾಜದ ಎದುರಲ್ಲಿದೆ ಅಥವಾ ಮಹಿಳೆಯರ ಎದುರಲ್ಲಿ ಇದೆ ಅಂತೇಳಿ ಹೇಳ್ತೇವೆ. ಅದರಲ್ಲಿ ಒಂದು ಯಾವುದು ಅಂತ ಹೇಳಿದರೆ ಸೆಕ್ಷುವಲ್ ಅಬ್ಯೂಸ್ ಆ್ಯಂಡ್ ಆಲ್ಸೋ ದ ಮಾಲೆಸ್ಟೇಷನ್. ಕ್ರೈಮ್ ರೆಕಾರ್ಡ್ ಬ್ಯೂರೋ says that in India for every 44 minutes one woman is raped in India, for every 47 minutes one woman is kidnapped in India, for every day 17 dowry deaths takes place in India, for every 6 minutes one woman is harassed in India. This is the report of Crime Record Bureau relating to the ವಾಲೆನ್ಸ್ ಎಗೇನ್ಸ್ಟ್ ಟು ದ ವಿಮೆನ್ ಅಂತೇಳಿ. ಈ ನಾವು ಇದರ ರೆಕಾರ್ಡ್ಗಳನ್ನು ನೋಡ್ತಾ ಬಂದಾಗ ನಮಗೇನು ಗೊತ್ತಾಗ್ತದೆ ಅಂತ ಹೇಳಿದರೆ ಫಾರ್ ಎವ್ರಿ 44 minutes ಒನ್ ವಿಮೆನ್ ಈಸ್ ರೇಪ್ಡ್ ಇನ್ ಇಂಡಿಯಾ ಅಂತ ಹೇಳಿದರೆ ನಮಗೆ ಸಾಮಾನ್ಯವಾಗಿ ಮಹಿಳೆಯರ ಎದುರಿರುವಂಥ ದೊಡ್ಡ ಸಮಸ್ಯೆಗಳ ಬಗ್ಗೆ ಅರಿವಾಗ್ತದೆ. ಎಷ್ಟೋ ಸಂದರ್ಭದಲ್ಲಿ ಸಮ್ ಕೇಸಸ್ ಆರ್ ರಿಜಿಸ್ಟರ್ಡ್ ಇನ್ ದ ಪೊಲೀಸ್ ಸ್ಟೇಷನ್, ಸಮ್ ಕೇಸಸ್ ಆರ್ ನಾಟ್ ರಿಜಿಸ್ಟರ್ಡ್ ಇನ್ ದ ಪೊಲೀಸ್ ಸ್ಟೇಷನ್. ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದರೆ ಮಹಿಳೆಯರ ವಿರುದ್ಧ ದೌರ್ಜನ್ಯಗಳು ಆದಂತಹ ಸಂದರ್ಭಗಳಲ್ಲಿ ಕೆಲವು ಸಂದರ್ಭದಲ್ಲಿ ಅವರದನ್ನು ಕಂಪ್ಲೇಂಟ್ ಅನ್ನುವಂಥದ್ದು ಮಾಡುವುದೇ ಇಲ್ಲ. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ಕೆಲವು ಕೇಸಸ್ಗಳು ಹಾಗೇ ಮುಚ್ಚಿ ಹೋಗ್ತವೆ ಅಂತೇಳಿ. A sexual abuse, for example, in the medieval period and also even after the independence, even in the name of the religions also, some kind of prostitution is practiced against, some kind of prostitution was practiced against the women. For example, Devadasi system in Karnataka, Gandharva system in
other states, Gandharva, Basavi and also the Jogin, all these system is one kind of ಏನು ಅಂತ ಹೇಳಿದರೆ ಎರಾಸ್ಮೆಂಟ್ ಅಥವಾ ಎಕ್ಸ್ಪ್ಲಾಯ್ಟೇಷನ್ ಎಗೇನ್ಸ್ಟ್ ಟು ದ ವಿಮೆನ್ ಅಂತೇಳಿ. ಅದಲ್ಲದೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ, ಇನ್ ದ ನೇಮ್ ಆಫ್ ಲವ್ ಆ್ಯಂಡ್ ಆಲ್ಸೋ ಇನ್ ದ ನೇಮ್ ಆಫ್ ಅದರ್ಸ್, ಮೇನ್ಲಿ ಎಸ್ಪೆಷಲಿ ಇನ್ ದ ನೇಮ್ ಆಫ್ ಲವ್, ಮೋಸ್ಟ್ ಆಫ್ ದ ಟೈಮ್ ವಿಮೆನ್ಸ್ ಅನ್ನುವಂಥದ್ದು ಆರ್ ಚೀಟೆಡ್ ಅಂತೇಳಿ. ಯಾವಾಗ ಮಹಿಳೆಯರು ಅನ್ನುವಂಥದ್ದು ಮದುವೆ ಹೆಸರಿನಲ್ಲಿ ಅಥವಾ ಪ್ರೀತಿಯ ಹೆಸರಲ್ಲಿ ಮೋಸಕ್ಕೆ ಒಳಗಾಗ್ತಾರೆ, ಎಲ್ಲ ವಿಮೆನ್ಸ್ ಅನ್ನುವಂಥದ್ದು ವಿಮೆನ್ಸ್ ಏನಿದ್ದಾರೆ, ಮಹಿಳೆಯರು ಯಾರಿದ್ದಾರೆ, ಅವರ ವಿರುದ್ಧ ನಿರಂತರವಾಗಿ ದೌರ್ಜನ್ಯಗಳು, ಶೋಷಣೆಗಳು ಅನ್ನುವಂಥದ್ದು ಆಗ್ತಾನೇ ಇದೆ ಅಂತೇಳಿ. ಯಾಕಂತಂದರೆ 44 ಮಿನಿಟ್ಸ್ಗೆ 1 ವಿಮೆನ್ ಈಸ್ ರೇಪ್ಡ್ ಇನ್ ಇಂಡಿಯಾ, ಫಾರ್ ಎವ್ರಿ 47 ಮಿನಿಟ್ಸ್ 1 ವಿಮೆನ್ ಈಸ್ ಕಿಡ್ನ್ಯಾಪ್ಡ್ ಇನ್ ಇಂಡಿಯಾ. ಅದಲ್ಲದೆ ನಾನು ಆಗಲೇ ಹೇಳಿದಾಗ, ಇನ್ ಸಮ್ ಆಫ್ ದ ಫ್ಯಾಮಿಲೀಸ್ ದ ಫೀಮೇಲ್ ಬೇಬೀಸ್ ಆರ್ ಕನ್ಸಿಡರ್ಡ್ ಆಸ್ ಎ burden to the family, hence they practiced the female particide or the female infanticide. If it is not possible, then they sell their female babies to the others ಅಂತೇಳಿ, ಫಾರ್ ಮನಿ ಪರ್ಪಸ್ ಆರ್ ದ ಅದರ್ ಪರ್ಪಸ್. ಈಗ ಫಾರ್ ಎಕ್ಸಾಂಪಲ್, ಕೆಲವೊಂದು ಫ್ಯಾಮಿಲಿಯಲ್ಲಿ ಏನು ಮಾಡ್ತಾರಂತ ಹೇಳಿದರೆ, ಹೆಣ್ಣು ಮಕ್ಕಳು ಹುಟ್ಟಿದ ಕೂಡಲೇ ಅದು ಕರ್ಸ್ ಟು ದ ಫ್ಯಾಮಿಲಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಅದು ಶಾಪ ಅಥವಾ ಅದೊಂದು ಬರ್ಡನ್ ಅಂತೇಳಿ. ಅದಕ್ಕೆ ಅವ್ರು ಏನು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಾರ್ಟಿಸೈಡ್ ಆರ್ ಇನ್ಫೆಂಟಿಸೈಡ್. ಕೆಲವು ಸಲ ಪಾರ್ಟಿಸೈಡ್ ಮತ್ತು ಇನ್ಫೆಂಟಿಸೈಡ್ ಎರಡೂ ಪ್ರಾಕ್ಟೀಸ್ ಮಾಡಲಿಕ್ಕಾಗದೇ ಇದ್ದ ಕಾರಣ ಕೆಲವು ಸಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೇಲ್ ಮಾಡುವಂತಹ ಪ್ರೋಸೆಸ್ ಅನ್ನುವಂಥದ್ದು ಕೂಡ ಆಗ್ತದೆ. ಅಂಥ ಸಂದರ್ಭದಲ್ಲಿ ಈ ಸೇಲ್ ಆಗುವಂತಹ ಮಕ್ಕಳೆಲ್ಲ ಎಲ್ಲಿಗೆ ಯಾವುದಕ್ಕೆ ಗುರಿ ಆಗ್ತಾರೆ ಅಂತ ಹೇಳಿದರೆ, ಸೇಮ್ ಸಿಸ್ಟಮಿಗೆ ಗುರಿ ಆಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಟ್ರಾಫಿಕಿಂಗ್ ಮೀನ್ಸ್ ಟ್ರಾಫಿಕಿಂಗ್ ಆರ್ ಕಿಡ್ನ್ಯಾಪಿಂಗ್, ಇದು ಒಂದು ಇದು ಇವತ್ತು ಏನಾಗಿದೆ ಅಂತ ಹೇಳಿದರೆ ತುಂಬ ದೊಡ್ಡದಾಗಿ ಬೆಳೀತಾ ಹೋಗಿದೆ ಅಂತೇಳಿ ಹೇಳ್ಬೋದು. ಸೊ to prevent the sexual abuse and also the molestations against common in India and also in the other nations. ಯಾಕಂತ ಹೇಳಿದರೆ, ಅದಕ್ಕೆ ಅದು ಮಹಿಳೆಯರ ವಿರುದ್ಧ ಮಾಲೆಸ್ಟೇಷನ್ಸ್ ಅನ್ನುವಂಥದ್ದು ಅದು ಚಿಕ್ಕ ಮಕ್ಕಳಿಂದ ಹಿಡಿದು ಬೇರೆ ಬೇರೆ ಹಂತಗಳಲ್ಲಿ ನಾವು ನಿತ್ಯವೂ ಕೂಡ ಟಿ ವಿಯಲ್ಲಿ ಆಗಿರ್ಬೋದು, ಪೇಪರಲ್ಲಿ ಆಗಿರ್ಬೋದು ನೋಡ್ತಾ ಬರ್ತಾ ಇದ್ದೇವೆ. ಸೊ ಫೆಮಿನಿಸ್ಟ್ ಮೂಮೆಂಟ್ ಅನ್ನುವಂಥದ್ದು ಈಸ್ ಮೇನ್ಲಿ ಸ್ಟಾರ್ಟೆಡ್ ಟು ಕ್ರಿಯೇಟ್ mainly to prevent all these kinds of abuses and also the evil practices, eradicate to all these evil practices against the women. Feminist movement the main aim ಏನು ಅಂತ ಹೇಳಿದರೆ, ಹೋರಾಟ ಅನ್ನುವಂಥದ್ದು ಮಾಡೋದು ಮಾತ್ರ ಅಲ್ಲ, ಬೈ ಆರ್ಗನೈಸಿಂಗ್ ಎಜುಟೇಷನ್ಸ್ ಇಟ್ ಆಲ್ಸೋ ಟ್ರೈ ಟು ಎಜುಕೇಟ್ ದ ಹೋಲ್ ಸೊಸೈಟಿ ಅಂತೇಳಿ. ನಾನು ಆಗಲೇ ಹೇಳಿದ ಹಾಗೆ ಮಹಿಳಾ ಚಳವಳಿಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಸಮಸ್ಯೆಗಳಾದಾಗ ಹೋರಾಟ ಮಾಡುವುದು ಅಲ್ಲ. ನಾವು ಏನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದರೆ, ಯಾವುದೇ ಒಂದು